ತಮ್ಮ ಫ್ರೆಂಡ್ಶಿಪ್ ಕ್ರಾಂತಿವೀರವಾದ ಹಬ್ಬಕ್ಕೆ ಬಂದಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ. ಆತ್ಮೀಯ ಗೆಳೆಯ, ಹುಟ್ಟು ಹೋರಾಟಗಾರ, ಕನ್ನಡ ಪರ ಸಂಘಟನೆಗಳಿಗೆ ಸದಾ ಆಶ್ರಯವನ್ನು ಕೊಡ್ತಾ ಕನ್ನಡಕ್ಕೋಸ್ಕರ ಎಲ್ಲ ತ್ಯಾಗಕ್ಕೂ ಸಿದ್ಧ ಅಂತ ಇರತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಭಾರತ ಸರ್ಕಾರದಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸ್ತಾ ಇರತಕ್ಕಂಥ ಕೇಂದ್ರೀಯ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರ ಆತ್ಮೀಯ ಬಳಗದಲ್ಲಿ ಗುರುತಿಸ್ಕೊಂಡು ಅವರೇ ನನ್ನ ಜೀವಾಳ ಅಂತ ಇರತಕ್ಕಂಥ ರಾಮನಿಗೆ ಹೆಂಗೆ ಹನುಮಂತನೋ ಆ ರೀತಿ ವಿ ಸೋಮಣ್ಣನವರಿಗೆ ಕ್ರಾಂತಿರಾಜು ಅಂತಕ್ಕಂಥದ್ದು ಮಹಾನ್ ಶಕ್ತಿಯಾಗಿ ಒಂದು ದೊಡ್ಡ ಒಂದು ಚೇತನವಾಗಿ ಸದಾ ಅವರ ಆಸೆ ಆಕಾಂಕ್ಷೆಗಳನ್ನು ಮತ್ತು ರಾಜಕೀಯವಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥ ನನ್ನ ಗೆಳೆಯ ಕ್ರಾಂತಿರಾಜು ಅವರ ಹುಟ್ಟು ದಿನದಂದು ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಒಂದು ಸಂಗತಿ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್ ಮೋಹನ್ ನಾಯ್ಡು ಸರ್, ಇವತ್ತು ನಮ್ಮ ವೀರ ಶೂರ ವೀರ ಕ್ರಾಂತಿರಾಜು ಅವರು ಹುಟ್ಟುಹಬ್ಬ ಬಂದಿದ್ದೀರಾ. ಹೀಗಿದ್ದಾಗ ತಾವು ಕಾಂಗ್ರೆಸ್ನಲ್ಲಿ ಭಾಳ ಪ್ರಭಾವಿ ನಾಯಕರು, ಪಾಂಡಿಚೇರಿ ಮತ್ತು ಒಂದು ಬೇರೆ ಒಂದು ವಲಯದಲ್ಲಿ ತಾವು ಕಾರ್ಯಕಾರಿ ಸದಸ್ಯರಾಗಿ ಗುಣವತ್ಕೊಂಡಿದ್ದೀರಾ. ಅದೇ ಕಲಿತು ನೀವು ಕಾಂಗ್ರೆಸ್ಸಲ್ಲಿ ಒಂದು ಉನ್ನತ ಅಧಿಕಾರಿಯಾಗಿದ್ದುಕೊಂಡು ಈಗಾಗಲೇ ರೈಲ್ವೆ ಸಚಿವರು ಸೋಮಣ್ಣವರು ಆಗಮಿಸ್ತಾ ಸಮಯ ಬರ್ತಾ ಇದೆ. ಈ ವಿಚಾರದಲ್ಲಿ ನೀವೇನಾದ್ರು ಖಾತೆ ಬಗ್ಗೆ ಆಗಲಿ ಅಥವಾ ರೈಲ್ವೆ ಬಗ್ಗೆ ಆಗಲಿ ಅಥವಾ ಯಾವ ವಿಚಾರಕ್ಕೆ ತಾವು ಆಗಮಿಸಿ ತಿಳಿಸ್ಕೊಡ್ತೀರಾ? ಈ ಕಾರ್ಯಕ್ರಮಕ್ಕೆ ಸೋಮಣ್ಣವರು ಬರ್ತಾ ಇರತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಮತ್ತು ನನಗೂ ಸಹ, ಅವರು ಒಂದು ನಾನು ಕಾಂಗ್ರೆಸ್ ಆಗಿದ್ದರೂ ಅವರು ಭಾರತ ಸರ್ಕಾರದ ಒಂದು ಸಚಿವರು, ಅವರು ನಮಗೂ ಸಹ ಸಚಿವರೇ. ಹಾಗಾಗಿ ನಾನು ಅವರು ಆಗಮನವನ್ನು ಬಹಳ ನಿರೀಕ್ಷೆಯಲ್ಲಿದ್ದೇನೆ, ಬಹಳ ಸಂತೋಷದಿಂದ ಕಾಯ್ತಾ ಇದ್ದೇನೆ. ಹಾಗೂ ಅವರು ಬಂದು ಕ್ರಾಂತಿ ರಾಜು ಅವ್ರಿಗೆ ಇನ್ನೂ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ಆಗಮನನೇ ಆ ಕ್ರಾಂತಿರಾಜಿಗೆ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಮತ್ತು ವಿ ಸೋಮಣ್ಣ ಅಂತಕ್ಕಂಥದ್ದೇ ಒಂದು ಕ್ರಾಂತಿರಾಜಿಗೆ ಒಂದು ಶಕ್ತಿ ಅಂತಕ್ಕಂಥದ್ದು ನನ್ನ ಭಾವನೆಯಾಗಿದೆ. ಸರ್, ಈಗ ಈ ಕಾರ್ಯಕ್ರಮಕ್ಕೆ ನಾವು ಚೆನ್ನೈಯಿಂದ ಬಂದಿದ್ದೇಳಿ ನಮಗೆ ಮಾಹಿತಿ ಇದೆ. ತಾವೊಬ್ಬರೇ ಬಂದ್ರ ಅಥವಾ ಏನಾದ್ರು ಬೇರೆ ನಿಮ್ಮ ಯಾರು ಕಾಂಗ್ರೆಸ್ ಬೇರೆ ಬರ್ತಾ ಇದ್ದಾರೆ? ಇಲ್ಲಿ ನನ್ನ ಆತ್ಮೀಯ ಗೆಳೆಯನ ಒಂದು ಹುಟ್ಟುಹಬ್ಬದ ಸಮಾರಂಭ ಆಗಿರೋದ್ರಿಂದ ಒಂದು ರಾಜಕೀಯದ ಒಂದು ವಿಚಾರಗಳನ್ನ ಬದಿಗೊತ್ತಿಟ್ಟು ಈ ಆತ್ಮೀಯ ಗೆಳೆಯನಿಗೆ ಒಂದು ಶುಭಾಶಯ ಕೋರ್ಲಿಕ್ಕೆ ನಾನು ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿರ್ತಕ್ಕಂಥ ಯಾವುದೇ ಒಂದು ವಿಚಾರಗಳನ್ನ ನೀವು ನನ್ನ ಹತ್ರ ಪ್ರಸ್ತಾಪ ಮಾಡಿದ್ರೆ ಖಂಡಿತ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಅಂತಕ್ಕಂಥದ್ದು ಒಂದು ಭಾವನೆಯಾಗಿದೆ. ಕ್ರಾಂತಿ ರಾಜು ಅಂತಕ್ಕಂಥದ್ದು ಬರೀ ಒಂದು ಹೆಸರಲ್ಲ, ಅದು ಆ ಹೆಸರಲ್ಲೇ ಒಂದು ಕ್ರಾಂತಿ ಇದೆ, ಆ ಶಕ್ತಿ ಇದೆ, ಆ ಚೇತನ ಇದೆ, ಒಂದು ಕಿಚ್ಚಿದೆ, ಒಂದು ಹುಮ್ಮಸ್ಸಿದೆ, ಆ ಪ್ರೀತಿ ಇದೆ, ಒಂದು ವಿಶ್ವಾಸ ಇದೆ, ಆ ಸ್ನೇಹ ಇದೆ, ಆ ತ್ಯಾಗ ಇದೆ. ಇಂಥ ಒಂದು ಆತ್ಮೀಯ ನನ್ನ ಸ್ನೇಹಿತ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಮತ್ತು ಕನ್ನಡಕ್ಕೋಸ್ಕರ ಸದಾ ಆತ ತನ್ನನ್ನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಕರ್ನಾಟಕಕ್ಕೆ ಯಾವುದಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ತುಡಿತ ಆತನಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ನಾನು ನೋಡ್ಕೊಂಡು ಬಂದಿರತಕ್ಕಂಥವನು. ಕ್ರಾಂತಿರಾಜು ಮತ್ತು ನನ್ನ ಗೆಳೆತನ 1992ರಿಂದ ಇರತಕ್ಕಂಥದ್ದು. ಹಾಗಾಗಿ ಆತನ ಒಂದು ಚಲನವಲನಗಳು, ಅವನಲ್ಲಿರ್ತಕ್ಕಂಥ ಒಂದು ಹುಮ್ಮಸ್ಸು, ಕನ್ನಡದ ಒಂದು ಕೆಚ್ಚದೆಯ ಒಂದು ಹೋರಾಟದ ಒಂದು ಕಿಚ್ಚು ಆತನಲ್ಲಿ ಇರೋದ್ರಿಂದ ಇವತ್ತು ಈ 50ನೇ ಒಂದು ಹುಟ್ಟಿದ ಹಬ್ಬ ಬಹಳ ಸೊಗಸಾಗಿ ಅವರ ಒಂದು ಆತ್ಮೀಯರು, ಕರ್ನಾಟಕಾದ್ಯಂತ ಬಂದಿರತಕ್ಕಂಥ ಅವರ ಅಭಿಮಾನಿಗಳು ಇದಕ್ಕೆ ಸಾಕ್ಷೀಭೂತ ಆಗ್ತದೆ, ಇದು ಒಂದು ಸಾಕ್ಷಿ ಗುಡ್ಡ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ನನ್ನ ತುಂಬು ಹೃದಯದ ಒಂದು ಆಶೀರ್ವಾದ. ಮತ್ತು ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ಒಂದು ಶಕ್ತಿ ಕ್ರಾಂತಿರಾಜುಗೆ ಕೊಡಲಿ. ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಏನಿದೆ ಅದೂ ಸಹ ಕ್ರಾಂತಿರಾಜುಗೆ ಕೊಡಲಿ ಅಂತೇಳಿ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನ ಆತನಿಗೆ ನಾನು ತಿಳಿಸಿ, ಆ ತಾಯಿ ಚಾಮುಂಡೇಶ್ವರಿ ಎಲ್ಲವನ್ನೂ ಆತನಿಗೆ ಕರುಣಿಸಲಿ. ಮುಂದೆ ಬರ್ತಕ್ಕಂಥ ಎಲ್ಲ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು ಈಗ ಗ್ರೇಟರ್ ಬ್ಯಾಂಗ್ಳೂರ್ ಆಗಿರತಕ್ಕಂಥದ್ದು ಅವನ ಆಸೆಯಾಗಿದೆ. ಆ ಆಸೆ ಆಕಾಂಕ್ಷೆ ಈಡೇರಿಸಲಿ. ಅವರ ಗುರುಗಳಾಗಿರ್ತಕ್ಕಂಥ ವಿ ಸೋಮಣ್ಣವರು ಆತನಿಗೆ ಒಂದು
ರಾಜಕೀಯದ ಒಂದು ದಾರಿ ಮತ್ತು ಇನ್ನೊಂದು ಮಜಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವರು ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ತುಂಬು ಹೃದಯದಿಂದ ಅವರಲ್ಲಿ ನಾನು ಬೇಡಿಕೊಂಡು ಮತ್ತೊಮ್ಮೆ ಮಗದೊಮ್ಮೆ ಕ್ರಾಂತಿರಾಜುಗೆ ಹುಟ್ಟುಹಬ್ಬದ ಹಾರ್ದಿಕವನ್ನು ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.